ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅದು ಗುರುವಾರ ಬೆಳಗಿನ ಜಾವ. ಸಮಯ ಒಂದು 3 ಗಂಟೆ ಆಸುಪಾಸಿರಬೇಕು. ಭಾರತದಲ್ಲಿನ ಜನ ಸುಖ ನಿದ್ರೆಯಲ್ಲಿದ್ದ ಸಮಯ ಅದು. ಆದ್ರೆ ಜಗತ್ತಿನ ಮತ್ತೊಂದು ಭಾಗದಲ್ಲಿ ಟೈಮ್ ಆಗ್ಲೇ ಸಂಜೆ 6 ಗಂಟೆ ಆಗಿತ್ತು. ಜನ ಕೆಲಸ ಮುಗಿಸಿ ಮನೆಗಳಿಗೆ ವಾಪಸ್ಸಾಗೋ ಧಾವಂತದಲ್ಲಿದ್ರು. ಅಷ್ಟರಲ್ಲಿ ಅಲ್ಲಿನ ಭೂಮಿಗೂ ಏನೋ ಆತಂಕ ಶುರುವಾಯ್ತು ಅನ್ಸತ್ತೆ. ಆಕೆ ಸಣ್ಣಗೆ ನಡುಗೋದಿಕ್ಕೆ ಶುರು ಮಾಡಿದ್ಲು. ಆ ಕಂಪನದ ರಭಸಕ್ಕೆ ಅಲ್ಲಿನ ಗಗನಚುಂಬಿ ಕಟ್ಟಡಗಳು ನೆಲಕುರುಳಿದ್ವು. ಮಾನವ ಅನ್ನೋ ಪ್ರಾಣಿ ತತ್ತರಿಸಿಬಿಟ್ಟ. ನೋಡ್ತಿರುವಾಗಲೇ ಅಲ್ಲಿ 32 ಮಂದಿ ಬಲಿಯಾದ್ರು. 700ಕ್ಕೂ ಹೆಚ್ಚು ಮಂದಿ ಗಾಯಗೊಂಡ್ರು. ಭೂಮಿ ಅಷ್ಟಕ್ಕೆ ಸುಮ್ಮನಾಗ್ಲಿಲ್ಲ. ಕೆಲವೇ ಕ್ಷಣಗಳಲ್ಲಿ ಮತ್ತೊಮ್ಮೆ ಕಂಪಿಸ್ತು. ಆ ಪಶ್ಚಾತ್ ಕಂಪನಗಳು ಇನ್ನೊಂದಷ್ಟು ಆತಂಕಕ್ಕೆ ಕಾರಣ ಆದವು. ಇಂಥ ಭೀಭತ್ಸ್ಯ ದೃಶ್ಯಗಳು ಕಂಡು ಬಂದಿದ್ದು ದಕ್ಷಿಣ ಅಮೆರಿಕ ಖಂಡದ ವೆನೆಜುಲಾದಲ್ಲಿ. ಈ ಭಯಾನಕ ಕಂಪನ ಕೇವಲ ವೆನೆಜುಲಾಗೆ ಮಾತ್ರ ಸೀಮಿತ ಆಗಲಿಲ್ಲ. ಅದು ಕೊಲಂಬಿಯಾನ ತಲುಪಿತು. ಹಾಗೆ ಅಕ್ಕಪಕ್ಕದ ದೇಶಗಳಲ್ಲಿ ಕೂಡ ಭೂಮಿ ನಡುಗಿದ ಅನುಭವ ಆಯಿತು. ಅಷ್ಟೇ ಅಲ್ಲದೆ ವೆನೆಜುಲಾದಿಂದ ಬರೋಬ್ಬರಿ 14,000 ಕಿಲೋಮೀಟರ್ ದೂರದಲ್ಲಿನ ಜಪಾನ್ನಲ್ಲಿ ಕೂಡ ಭೂಮಿ ಒಮ್ಮೆ ಮೈ ಮುರಿತು. ಹಾಗಾದ್ರೆ ಏನಿದು ಭೂಕಂಪನದ ಕಥೆ? ಈ ವೆನೆಜುಲಾ ಇಷ್ಟೊಂದು ಅಪಾಯಕ್ಕೆ ತುತ್ತಾಗಿರೋದು ಯಾಕೆ? ಭೂಮಿಯ ಪದರಗಳು ಹೇಗೆ ಮಾನವನನ್ನ ಇಷ್ಟೊಂದು ಕುಬ್ಜನನ್ನಾಗಿ ಮಾಡ್ತಾ ಇವೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ವೆನೆಜುಲಾ ಇತ್ತೀಚೆಗೆ ಸಾಕಷ್ಟು ಸುದ್ದಿಯಲ್ಲಿದ್ದ ದೇಶ. ಅಲ್ಲಿ ಅಮೆರಿಕದ ಪಡೆಗಳು ಸ್ಪೆಷಲ್ ಆಪರೇಷನ್ ಮೂಲಕ ಅಧ್ಯಕ್ಷ ಮುಡುರೋನನ್ನ ಎತ್ತಾಕೊಂಡು ಹೋಗಿದ್ದು ಜಗತ್ತನ್ನೇ ಬೆಚ್ಚಿ ಬೀಳಿಸ್ತು. ಅಮೆರಿಕದ ಕಡು ವಿರೋಧಿ ಮುಡುರೋ ಈಗ ಅಮೆರಿಕ ಜೈಲಲ್ಲಿದ್ದಾರೆ. ವೆನೆಜುಲಾದ ಆಡಳಿತವನ್ನ ಹಂಗಾಮಿ ಅಧ್ಯಕ್ಷರು ನೋಡ್ಕೋತಾ ಇದ್ದಾರೆ. ಅಲ್ಲಿ ಅಮೆರಿಕದ ಕಂಪನಿಗಳು ಡ್ರಿಲ್ ಬೇಬಿ ಡ್ರಿಲ್ ಅಂತ ನಿಂತಿವೆ. ಈ ಮೂಲಕ ವೆನೆಜುಲಾದ ಆಯಿಲ್ ಅಮೆರಿಕಾಗೆ ಮತ್ತು ಜಗತ್ತಿನ ಬೇರೆ ಬೇರೆ ದೇಶಗಳಿಗೆ ಡಾಲರ್ಗಳಲ್ಲಿ ಮಾರಾಟ ಆಗ್ತಾ ಇದೆ. ಅದರಿಂದ ವೆನೆಜುಲಾಗೆ ಕೂಡ ಒಂದಷ್ಟು ಆದಾಯ ಬರ್ತಾ ಇದೆ. ಅಲ್ಲಿನ ಜನ ಅಮೆರಿಕದ ಈ ಮೋಸದ ದಾಳಿಯನ್ನ ಮರೆತು ಬರ್ತಿರುವ ಲಾಭಗಳನ್ನು ಲೆಕ್ಕ ಹಾಕೊಳ್ಳೋ ಹೊತ್ತಿಗೆ ಅಲ್ಲಿ ಪ್ರಕೃತಿ ಮುನಿದಿದೆ. ವೆನೆಜುಲಾದಲ್ಲಿ ಭೂಮಿ ನಡುಗಿದೆ. ಆ ರಭಸಕ್ಕೆ ಜನಜೀವನ ಅಲ್ಲೋಲ ಕಲ್ಲೋಲ ಆಗಿದೆ. ಬುಧವಾರ ಸಂಜೆಯಲ್ಲಿ ಸಂಭವಿಸಿದ ಭೂಕಂಪ 32ಕ್ಕೂ ಹೆಚ್ಚು ಮಂದಿಯನ್ನ ಬಲಿ ತಗೊಳ್ತು. ಹಾಗೆ 700ಕ್ಕೂ ಹೆಚ್ಚು ಮಂದಿಯಲ್ಲಿ ಗಾಯಗೊಂಡಿದ್ದಾರೆ. ಸಾವಿಗೀಡಾದವರ ಸಂಖ್ಯೆ ಮತ್ತಷ್ಟು ಹೆಚ್ಚಾಗೋ ಸಾಧ್ಯತೆಗಳಿವೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಕಟ್ಟಡಗಳು ನೆಲಕ್ಕುರುಳಿವೆ. ರಸ್ತೆಗಳಲ್ಲಿ ಬಿರುಕು ಕಾಣಿಸಿಕೊಂಡಿದೆ. ಮಾನವ ನಿರ್ಮಿಸಿಕೊಂಡ ಯಾವ ಕಟ್ಟಡಗಳು ಮನುಷ್ಯನ ಜೀವಕ್ಕೆ ರಕ್ಷಣೆ ಕೊಡಲಾರವು ಅನ್ನೋ ಥರದ ವಾತಾವರಣ ಅಲ್ಲಿ ನಿರ್ಮಾಣ ಆಗಿದೆ. ಸುಮಾರು 21 ಕಿಲೋಮೀಟರ್ನಷ್ಟು ಭೂಮಿಯ ಆಳದಲ್ಲಿ ಭೂಕಂಪನದ ಕೇಂದ್ರ ಬಿಂದು ಇದೆ. ಅದು 7.1ರಷ್ಟು ತೀವ್ರತೆಯನ್ನ ಹೊಂದಿದೆ. ಹಾಗೆ ಅದಾದ ಕೆಲವೇ ಕ್ಷಣಗಳಲ್ಲಿ ಸಂಭವಿಸಿದ ಮತ್ತೊಂದು ಕಂಪನದ ಕೇಂದ್ರ ಬಿಂದು ಭೂಮಿಯ ಪದರದಿಂದ 10 ಕಿಲೋಮೀಟರ್ ಆಳದಲ್ಲಿ ಕಂಡುಬಂದಿದೆ. ಆ ಕಂಪನ 7.5ರಷ್ಟು ತೀವ್ರತೆಯನ್ನ ಹೊಂದಿತ್ತು ಅನ್ನೋ ಮಾಹಿತಿಯನ್ನ US ಬಯಾಲಜಿಕಲ್ ಸರ್ವೆ ಡಿಪಾರ್ಟ್ಮೆಂಟ್ ಹೇಳಿದೆ. ಅಲ್ಲಿ ಉಂಟಾಗ್ತಾ ಇರೋ ಪಶ್ಚಾತ್ ಕಂಪನಗಳನ್ನ ಗಮನದಲ್ಲಿಟ್ಟುಕೊಂಡು ಸುನಾಮಿಯ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಆದರೆ ಅಲ್ಲಿ ಸುನಾಮಿಯ ಸಾಧ್ಯತೆಗಳು ಕಡಿಮೆ ಅಂತ ಒಂದಷ್ಟು ಜನ ತಜ್ಞರು ಹೇಳ್ತಾ ಇದ್ದಾರೆ. ಆದರೆ ಎಚ್ಚರಿಕೆಗಳನ್ನ ತಗೊಳ್ಳೋದ್ರಲ್ಲಿ ತಪ್ಪೇನಿದೆ? ಸೊ ಸಮಸ್ಯೆಗಳನ್ನ ಎದುರಿಸೋದಕ್ಕೆ ಅಲ್ಲಿನ ಆಡಳಿತ ಒಂದಷ್ಟು ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ. ವೆನೆಜುಲಾದ ವೆಸ್ಟ್ ಕೋಸ್ಟ್ ಅಲ್ಲಿರುವ ಮೊರೋನ್ ಅನ್ನೋ ಕರಾವಳಿ ನಗರದಲ್ಲಿ ಸಂಭವಿಸಿದ ಈ ಕಂಪನ ಅಲ್ಲಿನ ರಾಜಧಾನಿ ನಗರ ಕಾಕಸಸ್ಗೆ ಕೂಡ ವಿಸ್ತರಿಸಿತು. ಅಲ್ಲಿ 39 ಸೆಕೆಂಡ್ಗಳ ಕಾಲ ಭೂಮಿ ಕಂಪಿಸಿರೋದು ಅನಾಹುತಗಳನ್ನ ಹೆಚ್ಚು ಮಾಡ್ತು. ಹಾಗೆ ಅಲ್ಲಿನ ಸಿಮೋನ್ ಬೋಲಿವರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಲಾ ಗವೇರಿಯಾ ನಗರಗಳು ದೊಡ್ಡ ಮಟ್ಟದಲ್ಲಿ ಸಮಸ್ಯೆಗೆ ತುತ್ತಾದವು. ಹೀಗೆ ವೆನೆಜುಲಾದಲ್ಲಿ ಸಂಭವಿಸಿರುವ ಈ ಕಂಪನದ ಕಾರಣದಿಂದ ಅಲ್ಲಿನ ಹಂಗಾಮಿ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್ ಸ್ಟೇಟ್ ಎಮರ್ಜೆನ್ಸಿಯನ್ನ ಡಿಕ್ಲೇರ್ ಮಾಡಿದ್ದಾರೆ. ಈ ಮೂಲಕ ಭೂಕಂಪ ಪೀಡಿತ ಪ್ರದೇಶಗಳಲ್ಲಿ ಪರಿಹಾರ ಕಾರ್ಯ ಸಾಂಗವಾಗಿ ನಡೆಯೋದಕ್ಕೆ ಬೇಕಾದ ವ್ಯವಸ್ಥೆಗಳನ್ನ ಮಾಡಲಾಗ್ತಾ ಇದೆ. ಸಾಕಷ್ಟು ಅಂತಾರಾಷ್ಟ್ರೀಯ ನಾಯಕರು ಕೂಡ ವೆನೆಜುಲಾನ ಸಂತೈಸುವ ಪ್ರಯತ್ನಗಳನ್ನು ಮಾಡಿದ್ದಾರೆ. ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅಲ್ಲಿ ಬಲಿಯಾದವರಿಗೆ ಸಂತಾಪವನ್ನು ಸೂಚಿಸಿದ್ದಾರೆ. ಹಾಗೆ ಸಾಕಷ್ಟು ದೇಶಗಳಿಂದ ನೆರವು ಕೂಡ ಸಿಗ್ತಾ ಇದ್ದು ವೆನೆಜುಲಾ ಈಗಾಗಿರುವ ಅನಾಹುತದಿಂದ ಹೊರಬರುವ ಪ್ರಯತ್ನವನ್ನ ಮಾಡ್ತಾ ಇದೆ. ಗೆಳೆಯರೆ, ಈ ವೆನೆಜುಲಾಗೆ ಭೂಕಂಪನಗಳು ಹೊಸವೇನಲ್ಲ. ಯಾಕೆಂದ್ರೆ ಈ ದೇಶ ಇರೋದೇ ಭೂಕಂಪನದ ಕೇಂದ್ರ ಬಿಂದುವಿನ ಮೇಲೆ. ದಕ್ಷಿಣ ಅಮೆರಿಕ ಖಂಡದ ಉತ್ತರ ಭಾಗದಲ್ಲಿರುವ ವೆನೆಜುಲಾ ಜಗತ್ತಲ್ಲೇ ಅತಿ ಹೆಚ್ಚು ಭೂಕಂಪನಗಳನ್ನ ಕಾಣುವ ದೇಶಗಳ ಸಾಲಲ್ಲಿದೆ. ಇದು ಕೆರೆಬಿಯನ್ ಸಮುದ್ರದ ತೀರದಲ್ಲಿದ್ದು ಭೂಮಿಯ ಟೆಕ್ಟಾನಿಕ್ ಪ್ಲೇಟ್ಗಳ ಚಲನೆಯಿಂದಾಗಿ ಇಲ್ಲಿ ಆಗಾಗ ಕಂಪನಗಳು ಸಂಭವಿಸ್ತಾ ಇರುತ್ತವೆ. ಅದರಲ್ಲೂ ಪ್ರಮುಖವಾಗಿ ದೇಶದ ಉತ್ತರ ಮತ್ತು ಈಶಾನ್ಯ ಭಾಗಗಳು ಹೆಚ್ಚು ಭೂಕಂಪದ ಅಪಾಯವನ್ನ ಎದುರಿಸ್ತಾ ಇರುತ್ತವೆ. ಯಾಕೆಂದ್ರೆ ವೆನೆಜುಲಾ
ಕೆರೆಬಿಯನ್ ಪ್ಲೇಟ್ ಮತ್ತು ಸೌತ್ ಅಮೆರಿಕನ್ ಪ್ಲೇಟುಗಳು ಒಂದಕ್ಕೊಂದು ಸೇರುವ ಪ್ರದೇಶದಲ್ಲಿದೆ. ಈ ಟೆಕ್ಟಾನಿಕ್ ಪ್ಲೇಟುಗಳು ಚಲಿಸುವಾಗ ಅಲ್ಲಿ ಸಂಘರ್ಷ ಉಂಟಾಗುತ್ತೆ. ಅದರಲ್ಲೂ ಈ ಎರಡೂ ಪ್ಲೇಟುಗಳು ಒಂದಕ್ಕೊಂದು ವಿರುದ್ಧ ದಿಕ್ಕಲ್ಲಿ ಚಲಿಸ್ತಾ ಇರುತ್ತವೆ. ಹೀಗಾಗಿ ಅಲ್ಲಿ ಸಂಘರ್ಷದ ಪ್ರಮಾಣ ಸ್ವಲ್ಪ ಹೆಚ್ಚಾಗೇ ಇದೆ. ಇನ್ನು ಭೂಪದರಗಳ ಚಲಿಸುವಿಕೆಯ ಸಂದರ್ಭದಲ್ಲಿ ಈ ಫಲಕಗಳು ಒಮ್ಮೆ ಜಾರಿ ಬಿಟ್ರೆ ಅದರಿಂದ ಭೂಮಿಯ ಒಳಗೆ ಒತ್ತಡ ಉಂಟಾಗುತ್ತೆ. ಆ ಒತ್ತಡ ಏಕಾಏಕಿ ಬಿಡುಗಡೆ ಆದಾಗ ಕಂಪನ ಸಂಭವಿಸುತ್ತೆ. ಸಾಮಾನ್ಯವಾಗಿ ವೆನೆಜುಲಾದಲ್ಲಿ ಮಧ್ಯಮ ಮತ್ತು ಭಾರೀ ಗಾತ್ರದ ಕಂಪನಗಳು ಕಂಡುಬರುವುದು ಇದೇ ಟೆಕ್ಟಾನಿಕ್ ಪ್ಲೇಟ್ಗಳ ಚಲನೆಯಿಂದ. ಇನ್ನು ವೆನೆಜುಲಾ ಕಂಡ ಅತ್ಯಂತ ಘೋರ ಕಂಪನ ಯಾವುದು ಅಂತ ನಾವು ನೋಡೋದಾದ್ರೆ ಅಲ್ಲಿ ನಮಗೆ ಕಾಣಿಸೋದು 1812ರ ಕಾರಕಸ್ ಭೂಕಂಪ. ಗೆಳೆಯರೆ, ಅದು ಮಾರ್ಚ್ ತಿಂಗಳ 26ನೇ ದಿನ ವೆನೆಜುಲಾದ ರಾಜಧಾನಿ ನಗರಿಯಲ್ಲಿ 7.5 ತೀವ್ರತೆಯ ಕಂಪನ ಉಂಟಾಯಿತು. ಆ ಕಂಪನದಿಂದ ಅಲ್ಲಿ ಸಾವಿಗೀಡಾದವರ ಸಂಖ್ಯೆ 20ರಿಂದ 30 ಸಾವಿರದಷ್ಟಿತ್ತಂತೆ. ಇಡೀ ನಗರ ಹಾಳು ಬಿತ್ತು. ದೊಡ್ಡ ಕಟ್ಟಡಗಳು ಧರೆಗುರುಳಿದ್ವು. ವೆನೆಜುಲಾದ ಸಾಕಷ್ಟು ನಗರಗಳು ಅವಶೇಷಗಳಾಗಿ ಹೋದ್ವು. ಅಷ್ಟರ ಮಟ್ಟಿಗೆ ಆ ಕಂಪನ ಅಲ್ಲಿ ಕೆಟ್ಟ ಪರಿಣಾಮವನ್ನು ಬೀರಿತು. ಅದು ವೆನೆಜುಲಾದ ಇತಿಹಾಸದಲ್ಲೇ ಅತ್ಯಂತ ಭಯಾನಕ ಕಂಪನ ಅನ್ನಿಸ್ಕೊಳ್ತು. ಅದಾದ ಮೇಲೆ 1967ರ ಜುಲೈ 29ರಂದು ಕಾಣಿಸಿಕೊಂಡ ಕಂಪನ ಮತ್ತೆ ಕಾರಕಾಸ್ ನಗರವನ್ನ ಸರ್ವನಾಶ ಮಾಡಿತು. ಅವತ್ತು ಸುಮಾರು 6.5ರ ತೀವ್ರತೆಯಲ್ಲಿ ಕಂಪಿಸಿದ ಭೂಮಿ 200ಕ್ಕೂ ಹೆಚ್ಚು ಜನರನ್ನ ಬಲಿ ತಗೊಂಡಿತ್ತು. ಆದ್ರೆ ಸಹಸ್ರಾರು ಮಂದಿಯಲ್ಲಿ ಗಾಯಗೊಂಡಿದ್ರು. ಕಟ್ಟಡಗಳು ನೆಲಕ್ಕುರುಳಿದ್ವು. ಇದಾದ ಮೇಲೆ 2018ರ ಆಗಸ್ಟ್ 21ರಂದು ಮತ್ತೊಂದು ಕಂಪನ ಅಲ್ಲಿ ಸಂಭವಿಸುತ್ತೆ. ಅವತ್ತು ವೆನೆಜುಲಾದ ಪೂರ್ವ ಕರಾವಳಿ ಭಾಗದಲ್ಲಿನ ಪ್ರಬಲ ಭೂಕಂಪ ರಿಕ್ಟರ್ ಮಾಪಕದಲ್ಲಿ 7.3ರಷ್ಟು ತೀವ್ರತೆಯನ್ನು ದಾಖಲಿಸಿತು. ಕೊಲಂಬಿಯಾ ಹಾಗೂ ಬ್ರೆಜಿಲ್ಗಳಲ್ಲಿ ಕೂಡ ಜನಜೀವನವನ್ನ ಅಸ್ತವ್ಯಸ್ತ ಮಾಡಿದ್ವು. ಇನ್ನು ಗೆಳೆಯರೆ, ವೆನೆಜುಲಾದಲ್ಲಿನ ಕಾರಕಸ್, ಉತ್ತರ ಕರಾವಳಿ ಭಾಗದ ನಗರಗಳು, ಸುಕ್ರೆ ಪ್ರಾಂತ್ಯ, ಮೆರಿಡಾ ಪರ್ವತ ಪ್ರದೇಶ ಇವೆಲ್ಲ ಕೂಡ ಅತಿ ಹೆಚ್ಚು ಭೂಕಂಪನದ ಭಯವನ್ನ ಅನುಭವಿಸುವ ಪ್ರದೇಶಗಳು. ಹೀಗಾಗಿ ಇಲ್ಲೆಲ್ಲ ಭೂಕಂಪ ನಿರೋಧಕ ಮನೆಗಳನ್ನ ನಿರ್ಮಿಸಿಕೊಳ್ಳೋದಕ್ಕೆ ಜನ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಇಲ್ಲಿ ಮನುಷ್ಯ ಏನೇ ಕಂಪನ ನಿರೋಧಕ ಟೆಕ್ನಾಲಜಿಯನ್ನ ಬಳಸಿದ್ರೂ ಕೂಡ ಭೂಮಿ ನಡುಗುವ ರಭಸಕ್ಕೆ ಎಂಥ ನಿರ್ಮಾಣ ಆದರೂ ಅಲುಗಾಡ್ಲೇಬೇಕು. ಆದ್ರೆ ಈ ರೀತಿಯ ಸುಧಾರಿತ ಟೆಕ್ನಾಲಜಿಯನ್ನ ಬಳಸೋ ಕಾರಣದಿಂದ ಒಂದಷ್ಟು ಜೀವಹಾನಿಯನ್ನ ತಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಅದನ್ನೀಗ ಮಾಡ್ಕೊಳ್ತಾ ಇದ್ದಾರೆ. ಸದ್ಯಕ್ಕೆ ವೆನೆಜುಲಾಗೆ ಅಮೆರಿಕ ಸೇರಿದಂತೆ ಸಾಕಷ್ಟು ದೇಶಗಳು ನೆರವಿನ ಹಸ್ತವನ್ನ ಚಾಚ್ತಾ ಇವೆ. ಸೊ ವೆನೆಜುಲಾ ಆದಷ್ಟು ಬೇಗ ಈ ಕಂಪನದ ಎಫೆಕ್ಟ್ನಿಂದ ಹೊರಬರಲಿ, ಅಲ್ಲಿನ ಜನಜೀವನ ಮತ್ತೆ ಯಥಾಸ್ಥಿತಿಗೆ ತಲುಪಲಿ, ಈ ಪ್ರಾಕೃತಿಕ ವಿಕೋಪದಲ್ಲಿ ಸಾವಿಗೀಡಾದವರ ಆತ್ಮಗಳಿಗೆ ಶಾಂತಿ ಸಿಗಲಿ, ಆ ನೋವನ್ನ ಭರಿಸುವ ಶಕ್ತಿ ಆ ಕುಟುಂಬಗಳದ್ದಾಗಲಿ. ಇನ್ನು ಈ ಕಂಪನದ ಕತೆ ಕೇವಲ ವೆನೆಜುಲಾಗೆ ಮಾತ್ರ ಸೀಮಿತ ಅಲ್ಲ. ಅಲ್ಲಿಂದ 14,200 ಕಿಲೋಮೀಟರ್ಗಳಷ್ಟು ದೂರದಲ್ಲಿರುವ ಜಪಾನ್ನಲ್ಲಿ ಕೂಡ ಗುರುವಾರ ಬೆಳಗಿನ ಜಾವ ಭೂಮಿ ಕಂಪಿಸಿದೆ. ರಿಕ್ಟರ್ ಮಾಪಕದಲ್ಲಿ 7ರ ತೀವ್ರತೆ ದಾಖಲಾಗಿದ್ದು ಹಶಿಕಾಮಿ ನಗರದಿಂದ ಸ್ವಲ್ಪ ದೂರದಲ್ಲಿ ಈ ಕಂಪನದ ಕೇಂದ್ರ ಬಿಂದು ಇದೆ. ಪೆಸಿಫಿಕ್ ಸಾಗರದಲ್ಲಿ ಈ ಕೇಂದ್ರ ಬಿಂದು ಇರೋದ್ರಿಂದ ಸುನಾಮಿಯ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸದ್ಯಕ್ಕೆ ಯಾವುದೇ ಪ್ರಾಣಹಾನಿ ಆಗಿರುವ ಮಾಹಿತಿಗಳು ಹೊರಬರ್ತಾ ಇಲ್ಲ. ಇನ್ನು ವೆನೆಜುಲಾದಲ್ಲಿ ಕಂಪನ ಸಂಭವಿಸಿದ ಕೆಲವೇ ನಿಮಿಷಗಳಲ್ಲಿ ಜಪಾನ್ನಲ್ಲಿ ಕೂಡ ಭೂಮಿ ನಡಗಿರೋದನ್ನ ಗಮನಿಸಿರೋ ಭೂಗರ್ಭಶಾಸ್ತ್ರಜ್ಞರು ಈ ಎರಡಕ್ಕೂ ಒಂದಕ್ಕೊಂದು ಸಂಬಂಧ ಏನಿಲ್ಲ ಅಂತ ಹೇಳ್ತಾ ಇದ್ದಾರೆ. ಎರಡೂ ಕಡೆಗಳಲ್ಲಿ ಏಕಕಾಲಕ್ಕೆ ಭೂಕಂಪನದ ವಿದ್ಯಮಾನಗಳುಂಟಾಗಿರೋದ್ರಿಂದ ಒಂದಕ್ಕೊಂದು ಸಂಬಂಧ ಇದ್ರೂ ಇರಬಹುದು ಅನ್ನೋ ಅನುಮಾನಗಳಲ್ಲಿದ್ವು. ಆದ್ರೆ ಇವೆರಡು ಬೇರೆ ಬೇರೆ ಕಂಪನಗಳು, ಬೇರೆ ಬೇರೆ ಕಂಪನ ಬಿಂದುಗಳು ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಗೆಳೆಯರೆ, ಈ ಜಪಾನ್ ಇದೆ ನೋಡಿ, ಇದು ಕೂಡ ಜಗತ್ತಲ್ಲಿ ಅತಿ ಹೆಚ್ಚು ಭೂಕಂಪನಗಳನ್ನ ಕಾಣುವ ನಾಡು ಅಂತ ಕರೆಸ್ಕೊಳ್ಳುತ್ತೆ. ಹೇಗಿದನ್ನ ಸೂರ್ಯೋದಯದ ನಾಡು ಅಂತ ಕರೀತಾರೋ ಹಾಗೆ ಭೂಕಂಪನಗಳ ನಾಡು ಅಂತಲೂ ಇದನ್ನ ಕರೆಯೋದುಂಟು. ಜಪಾನ್ ರಿಂಗ್ ಆಫ್ ಫೈರ್ ಅಲ್ಲಿದೆ. ಹೀಗಾಗಿ ಅಲ್ಲಿ ಭೂಕಂಪನಗಳು ಹಾಗೂ ಜ್ವಾಲಾಮುಖಿಗಳು ಹೆಚ್ಚೇ ಇವೆ. ಈ ರಿಂಗ್ ಆಫ್ ಫೈರ್ ಅಲ್ಲಿ ಪೆಸಿಫಿಕ್ ಪ್ಲೇಟ್, ಫಿಲಿಪೀನ್ಸ್ ಸಿ ಪ್ಲೇಟ್, ಯುರೇಷಿಯನ್ ಪ್ಲೇಟ್, ನಾರ್ತ್ ಅಮೆರಿಕನ್ ಪ್ಲೇಟುಗಳು ಒಂದಕ್ಕೊಂದು ಸೇರಿಕೊಳ್ಳುತ್ತವೆ. ಹೀಗಾಗಿನೇ ಇಲ್ಲಿ ಭೂ ಚಟುವಟಿಕೆಗಳು ಹೆಚ್ಚಿರುತ್ತವೆ. ಈ ಚಟುವಟಿಕೆಗಳ ಕಾರಣದಿಂದ ಜಪಾನ್ ಸೇರಿದ ಹಾಗೆ ಫಿಲಿಪೀನ್ಸ್, ಬ್ರೂನಿ, ಮಲೇಷ್ಯಾ, ಇಂಡೋನೇಷ್ಯಾಗಳಲ್ಲಿ ಕಂಪನದ ತೀವ್ರತೆ ಹೆಚ್ಚಾಗಿರುತ್ತೆ. ಸೊ ಜಪಾನ್ ವಿಶ್ವದ ಅತ್ಯಾಧುನಿಕ ಭೂಕಂಪನ ಮುನ್ನೆಚ್ಚರಿಕಾ ವ್ಯವಸ್ಥೆಯನ್ನ ಕೂಡ ಮಾಡಿಕೊಂಡಿದೆ. ಅಲ್ಲಿ ಕಂಪನಗಳನ್ನ ಸೆಕೆಂಡ್ಗಳಲ್ಲಿ ಪತ್ತೆ ಹಚ್ಚುವ ಕೆಲಸ ನಡೆಯುತ್ತೆ. ಆ ಕ್ಷಣವೇ ಎಲ್ಲರ ಮೊಬೈಲ್ಗಳಿಗೆ ತುರ್ತು ಎಚ್ಚರಿಕೆ ಸಂದೇಶ ರವಾನೆ ಆಗುತ್ತೆ. ರೈಲುಗಳು ಚಲಿಸ್ತಿರೋ ಜಾಗಗಳಲ್ಲಿ ತಕ್ಷಣಕ್ಕೆ ಸ್ಥಗಿತಗೊಳ್ಳುತ್ತವೆ. ಹಾಗೆ ಕಾರ್ಖಾನೆಗಳು ಮತ್ತು ವಿದ್ಯುತ್ ಘಟಕಗಳ ಸುರಕ್ಷಿತ ವ್ಯವಸ್ಥೆಗಳನ್ನು ಕೂಡ ಅವರು ಮಾಡಿಕೊಂಡಿದ್ದಾರೆ. ಇಷ್ಟಾದರೂ ಭೂಮಿಯ ಶಕ್ತಿಯ ಮುಂದೆ ಮನುಷ್ಯ ಯಾವತ್ತೂ ನಿಲ್ಲೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಸ್ಪಷ್ಟ ಉದಾಹರಣೆ ಅಂದ್ರೆ 2011ರಲ್ಲಿ ಜಪಾನ್ನಲ್ಲಿ ಸಂಭವಿಸಿದ ಭೂಕಂಪನ ಹಾಗೂ ಅಲ್ಲಿ ಸಂಭವಿಸಿದ ಸುನಾಮಿ ಜಪಾನ್ನ ಟೆಕ್ನಾಲಜಿಗೆ ಸವಾಲೆಸೆದು ಬಿಡ್ತು. ಅವತ್ತು ಫುಕುಶಿಮಾ ಅಣುಸ್ಥಾವರದಲ್ಲಿ ದುರಂತವೇ ನಡೆದು ಹೋಯಿತು. ಇವು
ಪ್ರಕೃತಿಯ ಮುಂದೆ ಮಾನವನ ಸಾಹಸಗಳು ಹೇಗೆ ವ್ಯರ್ಥ ಆಗತ್ವೆ ಅನ್ನೋದನ್ನ ಜಗತ್ತಿಗೆ ತೋರಿಸ್ತಾ ಇವೆ. ಇನ್ನು ಇವತ್ತು ಜಪಾನ್ನಲ್ಲಿ ಸಂಭವಿಸಿರುವ ಭೂಕಂಪನದಿಂದ ಸದ್ಯಕ್ಕೆ ಯಾವುದೇ ಅನಾಹುತಗಳು ವರದಿ ಆಗಿಲ್ಲ. ಮುಂದೆ ಕೂಡ ಅಂಥ ಸುದ್ದಿಗಳು ಬರೋದು ಬೇಡ. ಇನ್ನು ತೀವ್ರ ನಷ್ಟಕ್ಕೀಡಾಗಿರುವ ವೆನೆಜುಲಾಗೆ ಅಕ್ಕಪಕ್ಕದ ದೇಶಗಳ ಸಹಾಯ ಭರಪೂರ ಸಿಗಲಿ, ಆ ದೇಶ ಆಘಾತದಿಂದ ಬೇಗ ಚೇತರಿಸಿಕೊಳ್ಳಿ ಅಂತ ಹಾರೈಸ್ತಾ ಈ ಮಾಹಿತಿಯನ್ನು ಮುಗಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.